ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬಂತು ಕ್ಯಾಮ್ರಾ. ಇವ್ರು ದೊಡಮ್ಮ ಅಂತ ಇವ್ರು ದೊಡಮ್ಮ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಆಲ್ರೆಡಿ ನಾವು ಕುಂದಾಪುರದಲ್ಲಿ ಇದೀವಿ. ಆಲ್ರೆಡಿ ನಿಮಗೆ ಪಾರ್ಟ್ 1 ವಿಡಿಯೋಗಳಾಗಿ ಗೊತ್ತಾಗಿದೆ. ಈಗ ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ನಾವು ಬೋಟಿಂಗ್ ಹತ್ರ ಬಂದಿದ್ದೀವಿ. ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಮತ್ತೆ ಬೇರೆ ಬೇರೆ ಐಸ್ಲ್ಯಾಂಡ್ಸಿಗೆಲ್ಲ ಹೋಗ್ತೀವಿ. ಈಗ ಹೋಗೋಣ ಬನ್ನಿ, ಬೋಟಿಂಗ್ ಹೋಗೋಣ. ಡಾಲ್ಫಿನ್ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೋಡೋಣಂತೆ ನಿಮಗೆ ಏನಾದ್ರು ತೋರ್ಸಕ್ಕೆ ಡಾಲ್ಫಿನ್ ಸಿಕ್ಕರೆ ತೋರಿಸ್ತೀವಿ. ಮ್ಯಾಂಗ್ರೋವ್ ಫಾರೆಸ್ಟ್ ಮಾತ್ರ ಏಕ್ ನಂಬರ್ ಹೋಗೋಣ ಬನ್ನಿ ಗೈಸ್. ನೋಡ್ಬೋದಲ್ಲಿ ಎಷ್ಟು ಬೋಟ್ಸ್ ಇರ್ತಾವೆ ನಮಗೆ. ಸೊ ಗೈಸ್ ಯಾರು ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಬೋದು ನೀವು. ಈಗ ಇನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ, ಡೀಪು ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ನೋಡೋಣಂತೆ ಗೈಸ್ ಎಲ್ಲಿ ಹೋಗ್ಬಿಡ್ತಿದ್ದೆ ಅಂತ. ನಿಜವಾಗ್ಲೂ ವಿಸಿಟ್ ಮಾಡಲೇಬೇಕು ಎಲ್ಲರೂ. ಎಲ್ಲರೂ ವಿಸಿಟ್ ಮಾಡ್ಬೇಕು. ಕುಂದಾಪುರ ಬಂದರೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಮಿಸ್ಸೇ ಮಾಡಬಾರ್ದು. ಸೊ ಗೈಸ್ ಯಾರು ನೋಡ್ಬೋದು ಆರಾಮಾಗಿದ್ದೀವಿ. ಎಷ್ಟು ಚೆನ್ನಾಗಿ ನೋಡಿ. ಫಸ್ಟ್ ಮ್ಯಾಂಗ್ರೋವ್ ತೋರಿಸ್ತಾರೆ, ನೆಕ್ಸ್ಟ್ ಮ್ಯಾಂಗ್ರೋವ್ಸಿಗೆ ಹೋಗಿ ವಿಡಿಯೋ ಮಾಡಿ. ಮ್ಯಾಂಗ್ರೋವ್ಸೇ ಇದ್ರು ಕೂಡ. तू समझा? हाँ नहीं तू समझा नहीं. ಬಂತು ಕ್ಯಾಮ್ರಾ. ಇವ್ರು ದೊಡಮ್ಮ ಅಂತ ಇವ್ರು ದೊಡಮ್ಮ ಅಳ್ಳೂರಿಂದ ಬಂದಿರೋದು. ಇವರು ಸಿಂಹ, ಇವರು ಹುಲಿ. ಗಾಯ್ಸ್ ಯಾರು ನೋಡ್ಬೋದು ಇಲ್ಲಿ ಡಾಲ್ಫಿನ್ ಕಾಣ್ಲಿಲ್ಲ ಗಾಯ್ಸ್. ಬರೀ ಇಂಥದೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಹತ್ರದಿಂದ ನಾನು ನಿಮಗೆ ತೋರಿಸ್ತೀನಿ ಅಂದ್ರೆ ನೋಡಿ ಇಲ್ಲಿ. ಸೊ ಗೈಸ್ ಯಾರು ಗುಂಡು ಎಷ್ಟು ಹೆದರ್ತಾವನೆ ಅಂದ್ರೆ ಒಂದೂವರೆ. ಬರ್ರಿ ಹೋಗೋಣ ಕೆಳಗಡೆ. ಈಗ ಆಲ್ರೆಡಿ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸಿದ್ವಿ. ಫೋಟೋ ಶೂಟ್ ಕೂಡ ಎಲ್ಲ ಮಾಡ್ತಿದ್ವಿ. ಇಲ್ಲಿ ಹಾಕ್ತಿದೀವಿ ನೋಡ್ರಿ ಸ್ಕ್ರೀನ್ ಮೇಲೆ. ಎಲ್ಲ ಇದೆ ಫೋಟೋಸು, ಚೆನ್ನಾಗಿರೋವೆಲ್ಲ ಫೋಟೋಸ್ ಕೂಡ ಇಲ್ಲಿ. ನೀವೆಲ್ಲರ ವೆಡ್ಡಿಂಗ್ ಫೋಟೋ ಆ ಥರ ಇಲ್ಲಿ ಬರ್ಬೋದು. ಫೋಟೋಗ್ರಾಫಿಗೆಲ್ಲ ಮಾಡೋಕೆ ಒಳ್ಳೆ ಸಕ್ಕತ್ ಜಾಗ, ಸಕ್ಕತ್ ಪ್ಲೇಸ್. ಈ ವಿಡಿಯೋನ ನಾನು ಈಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈಗ ಪ್ಲೇಸಲ್ಲಿ ನಾನು ನೋಡಿದ್ರೆ ಇಲ್ಲಿ ಬೇರೆ ನಿಂತಿದ್ದೀನಿ. ಫುಲ್ ವ್ಯೂಸು, ವ್ಯೂ ಇಲ್ಲಿ ಬಾಯಿ ಐತೆ. ಮುನ್ನೋಡಲ್ಲಿ ಮುನ್ನೋಡ ಅಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಅಚ್ಚ ಕನ್ನಡಕಲ್ಲ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ರಾಕ್ ಐಲ್ಯಾಂಡ್ ಬಂದಿದ್ದೀವಿ, ಆದರೆ ಅಲ್ಲಿ ಒಳಗೆ ಹೋಗಂಗಿಲ್ಲಂತೆ, ಬಿಡಲ್ಲಂತೆ. ಅದು ಮರಳು ಬಂದು ಅವರಿಗೆ ಪಾಪ ಅವ್ರಿಗೆ ತೊಂದರೆ ಆಯ್ತಂತೆ ಗೈಸ್, ಅದಕ್ಕೋಸ್ಕರ ಅಷ್ಟೇ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಸೊ ಗೈಸ್ ಯಾರು ಅಲ್ಲಿ ನೀರು ಅಲೆ ಜಾಸ್ತಿ ಹೊಡಿತಿರೋದ್ರಿಂದ ನಮಗೆ ಒಳಗೆ ಕರ್ಕೊಂಡು ಹೋಗಿಲ್ಲ. ಇಲ್ಲೇ ದೂರದಿಂದ ನೋಡ್ರಲ್ಲಿ ಅಂತ ಬಿಟ್ಟಾರೆ. ಕುತ್ಕೊಂಡು ಆಗ್ತಾನೆ ಡಾಲ್ಫಿನ್ ನೋಡ್ರೋ ಎಷ್ಟಿದೆ. ಯಪ್ಪ ಹೆದರಿಕೆ ಆಗ್ತಿದೆ. ಗೋವಾದಾಗ ಹೋಗಿ ಕುಡಿತೀರನ್ರು. ಗೋವಾದಾಗ ಕುಡಿಯೋದೇನು ಇದ್ದಿದ್ದೆ ಕಟ್ರು. ಬರ್ರೋ ಇಂಥ ಪ್ರಪಂಚ ನೋಡ್ರು, ನೋಡ್ರು ನೀರು ನೋಡ್ರು, ನೀರು ನೋಡ್ರು, ನೋಡ್ರು ನಿಮ್ಮ ಅಕ್ಕ ನೋಡ್ರು, ಸಿಟ್ಟಾಗಲ್ ನೋಡ್ರು ನಿಮ್ಮ ಅಕ್ಕ. ಸಿಟ್ಟಾಗ್ರಿ ಡಾಲ್ಫಿನ್. ಯಾ ಡಾಲ್ಫಿನ್ ನೋಡಕ ಜನ ಸೊ ಗೈಸ್ ಇಲ್ಲಿ ಡಾಲ್ಫಿನ್ ಕೂಡ ಕಾಣಿಸ್ತಾ ಇದ್ದಾವೆ. ಸೊ
ಸೊ ಗೈಸ್ ನಾನು ನಿಮಗೆ ಟ್ರೈ ಮಾಡ್ತೀನಿ ತೋರ್ಸಕ್ಕೆ. ನೋಡಿ ಅಲ್ಲಿ ಎಲ್ಲದೋ ಅಲ್ಲಿ. ಅದೇ ಅಲ್ಲಿ ಅದೇ यार bye see is not it is Arabic ಎಕ್ಸ್ಪ್ಲೈನ್ ಮಾಡಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಮಾತಿಲ್ಲ. ಸೊ ಗಾಯ್ಸ್ ಈಗ ನಾವು ಆಲ್ರೆಡಿ ಸಮುದ್ರ ಹತ್ರ ಬಂದಿದ್ದೀವಿ. ಈಗ ಡೆಲ್ಟಾ ಪಾಯಿಂಟ್ ವ್ಯೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಡೆಲ್ಟಾ ಪಾಯಿಂಟ್ ಅಂದ್ರೆ 5 ನದಿಗಳು ಒಂದೇ ಕಡೆ ಜಾಗ ಸೇರ್ತವೆ, ಅದು ಕೂಡ ಸಮುದ್ರಕ್ಕೆ. ಸೊ ಗಾಯ್ಸ್ ಯಾರ್ ಮತ್ತೆ ನಿಮಗೆ ಇಲ್ಲಿ ಡಾಲ್ಫಿನ್ ಕೂಡ ತೋರಿಸ್ತೀವಿ ಗಾಯ್ಸ್ ಯಾರ್. ಅವನ್ನೇ ಹೇಳ್ದ ಈಗ ಡಾಲ್ಫಿನ್ ಬರುತ್ತೆ ಅಂತ ಹೇಳ್ಯಾರೆ, ನೋಡೋಣ. ನೋಡ್ರಿ ಗೈಸ್ ಇಲ್ಲಿ ಅಲ್ಲೇಗೆ ಅಲ್ಲೇ ನೋಡ್ರಿ ಗಾಯದ ಎಷ್ಟು ಎತ್ತರ ಆಡ್ತಾ ಇದೀವಿ ಅಂತ ನಮಗೆ ಗೊತ್ತು. ಅಲ್ಲೇ ಗುಂಡು ನೋಡಿ ಆಫ್ ಆಗ್ಬಿಟ್ಟಾನೆ. ಸೊ ಗಾಯ್ಸ್ ಆಲ್ರೆಡಿ ನನಗೆ ಸ್ವಲ್ಪ ಭಯ ಆಗ್ತಿದೆ. ಅದು ಅಲೆ ಫುಲ್ ಇದಾಗಿದೆ ನೋಡ್ರಿ ಎಷ್ಟು ಎತ್ತರ ಒಂದ್ ಸ್ವಲ್ಪ ಭಯ ಆಗ್ತಿದೆ. ಅಂದೆ ಅಂತ ವಂಡರ್ಲಾನೇ ಆಡ್ ಬಂದಿದೆ ಅಂತ ಇದೇನ್ ಲೆಕ್ಕ ಗಾಯ್ಸ್. ಹೋಗ್ಲಿ ಬಿಡಿ. ವಂಡರ್ಲಾ ಇದು ಹಾಕಿಲ್ಲ ವಿಡಿಯೋ, ಏನೋ ವಂಡರ್ಲಾದ ವಿಡಿಯೋ ಬರಬೇಕು, ಹಾಕ್ತೀನಿ, ಹೇಳ್ತೀನಿ. ಓಕೆ ಗಾಯ್ಸ್ ಯಾರು ಇಲ್ಲಿ ಇದೇ ಡೆಲ್ಟಾ ಪಾಯಿಂಟ್. ಇಲ್ಲಿ 5 ನದಿಗಳು ಬಂದು ಜಾಯಿನ್ ಆಗ್ತವೆ. ಸಮುದ್ರದಿಂದ ಬರ್ತಾವಲ್ಲ ಸರ್ ಅಲ್ಲಿತ್ತು ಡಾಲ್ಫಿನ್ ಇತ್ತಲ್ಲಿ. ಗೈಸ್ ಯಾರ್ ನಾನಲ್ಲಿ ನೋಡಿ ಡಾಲ್ಫಿನ್ ಬನ್ನಿ ಅಲ್ಲಿ ಡಾಲ್ಫಿನ್ ಕೂಡ ತೋರಿಸ್ತೀನಿ. ಈಗ ಒಂದೇ ರೌಂಡ್ ಹೋಗಿದ್ದು ಸಖಿಗೆ ಬಿಸಿಲಿಗೆ ಯಾಕೆ ಡಾಲ್ಫಿನ್ ಬೇಡ ಏನು ಬೇಡ ಅನ್ಸ್ಬಿಟ್ಟಿದ್ದಿ. ಇವ್ ನೋಡ್ರಿ ನೀವು ಸತ್ತೋಗ್ಬಿಟ್ಟ ನೀವು ನಾಳೆ ಸತ್ತೋಗ್ಬಿಟ್ಟಿದ್ದಿ. ಗಾಯ್ಸ್ ಆಗ್ತಾ ಇಲ್ಲ ಗಾಯ್ಸ್, ತಿಂಡಿ ಬೇರೆ ತಿಂದಿಲ್ಲ ಗಾಯ್ಸ್. ಮೊದಲೆಲ್ಲರೂ ಕುಣಿತಿದ್ರು ಗಾಯ್ಸ್. ನಾನ್ ಡಾಲ್ಫಿನ್ ನೋಡ್ಬೇಕು, ನಾನ್ ಡಾಲ್ಫಿನ್. ಈಗ ಯಾರು ನೋಡಲಿ ನೋಡಲಿ ಇಷ್ಟೇ ಗಾಯ್ಸ್ ಆಗ್ತಾ ಇರೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಗಾಯ್ಸ್ ಯಾರ್ ಕಟ್ ಮಾಡ ಅದನ್ನ ಇದೊಂದೇನ ಕೊಟ್ಟಿದ್ದಾರೆ ಅದು ಅಲ್ಲಿ ಎಲ್ಲಿ ಹಿಡ್ಕೊಬೇಕಂತ ಗೊತ್ತಾಗಿಲ್ಲ ಗೈಸ್. ಬಾಯ ಹಿಡ್ಕೊಬೇಕಂತ ಒಂದ್ ಮಾತ್ರ ಗೊತ್ತ ಗೈಸ್. ಬಾಯಾಗೆ ಹಿಡ್ಕೊಳೋದು ಇನ್ನೆಲ್ಲ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ ಗಾಯ್ಸ್. ಆಗಾತು ಸೆಕೆಗೆ ಬೆಣ್ಣ ನೀರು ಇಳಿಯಕ್ ಅಂತ ಬೆನ್ನ ನೀರು ಇಳಿತಿಲ್ಲ, ಎಲ್ಲಾ ಕಡೆ ನೀರು ಇಳಿತಲ್ಲ. ದೊಡ್ಡದೇ ಹೊಡಿತಿದ್ ಹೋಗಿ. ಸೊ ಗೈಸ್ ಈಗ ನೋಡ್ಬೋದು ನಮಗೆ ಕಪ್ಪೆ ಚಿಪ್ಪು ಸಿಕ್ಕಿದೆ. ಆದ್ರೆ ಇದನ್ನ ಹೆಂಗ್ ಓಪನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾರ ಗೊತ್ತೇ ಕಮೆಂಟ್ ನಲ್ಲಿ ಹೇಳ್ರಿ ಆಯ್ತಾ. ನಮ್ಮ ತಮ್ಮಂದ್ರು ಎಲ್ರು ಕೂಡ ಇಲ್ಲಿ ಕಪ್ಪೆ ಚಿಪ್ನೆ ಹುಡುಕ್ತಿದಾರೆ ಪಾಪ. ಒಂದ್ ನಿಮಿಷ ಸರ್ ಅಲ್ಲಿ ನೋಡ್ತಾ ಇದ್ರಲ್ಲ, ಅವರು ಕೂಡ ಎಲ್ಲಾರು ಅಲ್ಲಿ ಕಪ್ಪೆ ಚುಪ್ಪೆ ಹುಡುಕ್ತಿರೋದು. ಇವ್ರು ಇಲ್ಲಿ ಎಷ್ಟೊಂದು ದೊಡ್ಡ ಹುಲ್ನ ಹುಡುಕ್ತವ್ರೆ. ಇವ್ರ ಕೆಲ್ಸದವ್ರ ಅವ್ರ ಕೆಲ್ಸದವ್ರ ಗೊತ್ತಾಗ್ತಿಲ್ಲ. ಸೊ ಗೈಸ್ ಯಾರ್ ಇಲ್ಲಿ ಬಿಟ್ಟು ಹೋಗಾರೆ ಬೋಟ್ ಅಣ್ಣ ಅವರು. ಒಂದ್ 5 ನಿಮಿಷ ಎಂಜಾಯ್ ಮಾಡ್ರಿ ಅಂತ. ಸೊ ಗೈಸ್ ಯಾರ್ ಎಂಜಾಯ್ ಮಾಡ್ತಾ ಇದೀವಿ. ಏನಿಲ್ಲ, ಈಗ ನೆಕ್ಸ್ಟ್ ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಯಾವ್ದೋ ಒಂದು ಬೀಚಿಗೆ ಹೋಗ್ತಾ ಇದೀವಿ. ಯಾವ್ದೋ ಒಂದು ಬೀಚಿಗೆ ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ ಗೈಸ್, ಮತ್ತೆ ಇನ್ನಿಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ, ಅವರಿಬ್ಬರು ಬಂದಿದ್ದಾರೆ. ನಾವು ಇದ್ದೀವಿ ಇವತ್ತಿನ ಬ್ಲಾಗ್ನ ಅಂದರೆ
ಈ ಪಾರ್ಟ್ ಬ್ಲಾಗ್ನ ಇಲ್ಲಿ ಮುಗಿಸ್ತಿದ್ದೀನಿ. ಸೊ ಗೈಸ್ ಯಾರು ನಾವೇನು ಬೇರೆ ಯಾವ ಊರಿಗೆ ಹೋಗಲ್ಲ, ಇದೇ ಊರಲ್ಲೇ ಇರ್ತೀವಿ. ಸೊ ಗೈಸ್ ಯಾರ್ ನೀವು ಆದ್ರೆ ಬೇರೆ ಬೇರೆ ಪ್ಲೇಸಿಗೆ ಹೋಗ್ತೀವಿ. ಗೈಸ್ ಯಾರ್ ಈ ತರ ಬೀಚಲ್ಲಿ ಈ ತರ ಟ್ರಾಶ್ಗಳನ್ನ ಹಾಕದ್ ಮಾತ್ರ ಮಾಡ್ಬೇಡ್ರಿ ಬಾಯ್. ಫಸ್ಟ್ ಹೇಳ್ತೀನಿ, ಈ ತರ ಕುಡ್ದಿರೋದು ಅಂದ್ರೆ ಬೀರ್ ಬಾಟ್ಲು, ಕಿಂಗ್ ಫಿಶರ್ಸ್ ಅವನ್ನೆಲ್ಲ ವೈನ್ಸ್ ಬಾಟ್ಲುಗಳನ್ನ ಅವನು ಇಲ್ಲಿ ಪ್ಲಾಸ್ಟಿಕ್ ಅಥವಾ ಏನೇ ಏನೋ ಹಾಕಕ್ ಹೋಗ್ಬೇಡಿ ಗೈಸ್. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನಲ್ಲಿ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಬೈ.